ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ನಾವು ಅರಿವು ಮೂಡಿಸೋದು, ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಆಗಲಿ, ಎಲ್ಲೋ ಒಂದು ಕಡೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಮತ್ತು ಹಾಗೆ ಇವತ್ತು ಡೈಲಿ ಎಂಟು, ಮತ್ತು ಹಾಗೆ ಇವತ್ತು ಈ ಪ್ರತಿಯೊಂದರಲ್ಲೂ ಸಹ ಯೂಟ್ಯೂಬು, ಪ್ರತಿಯೊಂದರಲ್ಲೂ ಸಹ ಇದರಲ್ಲೂ ಸಹ ಜನರು ಜಾಗೃತಿ ಆಗಬೇಕು. ಜನರಲ್ಲಿ ಇವತ್ತು ಸತ್ತ ಪ್ರಜೆಗಳಾಗಿರುವಂಥ ಜನಗಳು ಬಡ್ದೆ ಬಿಸಿ ಇವತ್ತು ಪ್ರಜೆಗಳು ಏನು ಪ್ರಶ್ನೆ ಮಾಡುವಂತೆ ಆಗಬೇಕು. ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ, ನಮಗೆ ಪ್ರಜಾಪ್ರಭುತ್ವದ ಒಂದು ರಾಷ್ಟ್ರ ಇದು. ಇದರಲ್ಲಿ ಯಾವ್ಯಾವ ರೀತಿ ನಾವು ಬದುಕಬೇಕು, ಇವತ್ತು ಎಷ್ಟು ಸಮಸ್ಯೆಗಳಿದೆ, ನಿರುದ್ಯೋಗ, ಉದ್ಯೋಗ, ಸಾಮಾಜಿಕ ಪಿಡುಗುಗಳು, ಅಸ್ಪೃಶ್ಯತೆ ಮತ್ತು ಶಿಕ್ಷಣ, ಬಡತನ, ಎಷ್ಟು ಸಮಸ್ಯೆಗಳಿದೆ, ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದನ್ನು ಇಡೀ ರಾಜ್ಯದ ಜನತೆಗಳು ಕಲಿಬೇಕು. ಎಲ್ಲೋ ಒಂದು ಕಡೆ ನನ್ನ ವೀಡಿಯೋ ಮುಖಾಂತರ ನಾನು ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕೋಸ್ಕರ ನಾನು ವೀಡಿಯೋಗಳನ್ನ ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ದಯಮಾಡಿ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಕಾಮೆಂಟ್ ಮಾಡುವಂಥ ಎಲ್ಲೋ ಒಂದು ಕಡೆ ನನ್ನ ಅಭಿಮಾನಿಗಳಾಗಲಿ, ನನ್ನ ಫಾಲೋ ಮಾಡುವಂಥ ಒಂದು ಫೇಸ್ಬುಕ್ನಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಯೂಟ್ಯೂಬ್ ಆಗಲಿ, ನನ್ನ ಚಾನಲ್ನ, ನನ್ನ ನೆಚ್ಚಿನ ಎಲ್ಲೋ ಒಂದು ಕಡೆ ನನ್ನ ಸಹೋದ್ಯೋಗಿಗಳಾಗಲಿ, ಎಲ್ಲೋ ಒಂದು ಕಡೆ ನನ್ನ ಪ್ರೀತಿಸುವಂಥ ಹೆಣ್ಮಕ್ಳುಗಳಾಗಲಿ, ಗಂಡು ಮಕ್ಳುಗಳಾಗಲಿ, ಇಡೀ ಒಂದು ರಾಜ್ಯದ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ, ನಾನು ಕೇಳೋದು ಇಷ್ಟೇ. ಎಲ್ಲೋ ಒಂದು ಕಡೆ ಪ್ರಜ್ಞಾವಂತರಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ರಾಜ್ಯದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಇವತ್ತು ಸರ್ಕಾರದ ನೀತಿ ನಿಯಮಗಳು ಕೆಲವು ಅಡ್ಡದಾರಿಗೆ ಹೋಗ್ತಾರೆ. ನಾವು ಈ ಪ್ರಶ್ನೆ ಮಾಡಿಲ್ಲ ಅಂದರೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸತ್ತಂತೇನೆ. ಎಲ್ಲೋ ಒಂದು ಕಡೆ ಅದನ್ನು ನಾನು ಎಲ್ಲೋ ಒಂದು ಕಡೆ ಪ್ರತಿಯೊಂದು ನಾನು ಕಳೆದ ಒಂದು 22 ವರ್ಷಗಳಿಂದನೂ ನಾನು ಹೋರಾಟಗಳನ್ನ 2006 ಮತ್ತು 2004ರಿಂದನೂ ಸಹ ಇವತ್ತು ನಾನು ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಇವತ್ತು ಜಾಲತಾಣಗಳಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಮುಖಾಂತರ ನಾನು ಇಡೀ ಒಂದು ರಾಜ್ಯದ ಜನತೆಗೆ ಕೈ ಮುಗ್ದು ಬೇಡ್ತೀನಿ. ಎಲ್ಲೋ ಒಂದು ಕಡೆ ತಪ್ಪು ಸಂದೇಶಗಳಿಗೆ ಆಸ್ಪದ ಕೊಡಬೇಡಿ. ಎಲ್ಲೋ ಒಂದು ಕಡೆ ಏನೋ ತಪ್ಪಾಗಿದ್ದರೆ ಹೇಳಿ, ಫೋನ್ ನಂಬರ್ ಹಾಕ್ತೀನಿ, ಅದರಲ್ಲಿ ಹೇಳಿ. ಆದರೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಅಸಹ್ಯವಾದಂಥ ಮೆಸೇಜ್ಗಳನ್ನ ಕೊಡೋದು ಮತ್ತು ಹಾಗೆ ಜನಸಾಮಾನ್ಯರ ದಾರಿ ತಪ್ಪಿಸೋದು ಯಾವುದು ಬೇಕಾಗಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ನಾವುಗಳು ಎಲ್ಲೋ ಒಂದು ಕಡೆ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ಒಂದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರದ ನೀತಿಗಳಾಗಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥದ್ದಿದೆ. ರೈತರ ವಿರೋಧಿಗಳು ಆಗುವಂಥ ಒಂದು ಸಂಭವಗಳಾಗುತ್ತೆ. ಅದನ್ನ ಪ್ರತಿಯೊಂದು ನಾವು ಸಾಮಾಜಿಕ ಜಾಲತಾಣ ಆಗಲಿ, ಎಲ್ಲೋ ಒಂದು ಕಡೆ ನಾವು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮದಾಗಲಿ ಪ್ರಶ್ನೆ ಮಾಡಬೇಕು. ನಮಗಿರುವಂಥ ಚೌಕಟ್ಟೇನಿದೆ, ನಮಗೊಂದಿರುವಂಥ ಒಂದು 4 ಭಾಗದ ಒಂದು ಏನು ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ ನಾವು ಪ್ರಶ್ನೆ ಮಾಡಿ ಸಮಾಜವನ್ನು ತಿದ್ದಿ ತೀಳಬೇಕು. ಎಲ್ಲ ಒಂದು ಕಡೆ ತಪ್ಪಾಗಿದೆಯಾ ತಿದ್ಕೋತೀವಿ, ಅದಕ್ಕೆ ಅದು ಕಾನೂನಿದೆ, ಕಾನೂನು ಹೋರಾಟಗಳು ಮಾಡ್ತೀವಿ, ಅದಕ್ಕೆ ನಮಗೇನು ತಕರಾರಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಜನಗಳನ್ನ ದಾರಿ ತಪ್ಪಿಸೋದು, ಈ ಬೂಡಾಟಿಕೆ ಜ್ಯೋತಿಷಿಗಳು, ಈ ಕಾಟಾಚಾರದ ಏನು ಇವತ್ತು ರಾಜಕಾರಣಿಗಳು, ಇವತ್ತು ದೊಂಬರಾಟ ಆಡುವಂಥ ರಾಜಕಾರಣಿಗಳು, ಈ ರೆಸಾರ್ಟು ಆ ರೆಸಾರ್ಟು ಅಂದ್ಕೊಂಡು ಎಲ್ಲೋ ಒಂದು ಕಡೆ ಇವತ್ತು ಭ್ರಷ್ಟ ಅಧಿಕಾರಿಗಳು, ಇವತ್ತು ಒಂದು ಸರ್ಕಾರಿ ಕಚೇರಿಗಳ ಅವ್ಯವಸ್ಥೆಗಳು, ಎಲ್ಲೋ ಒಂದು ಕಡೆ ಇವತ್ತು ನಿರುದ್ಯೋಗದ ವ್ಯವಸ್ಥೆಗಳು, ಸರಿಯಾದಂಥ ವಿದ್ಯಾಭ್ಯಾಸ ಇದ್ದರೂ ಸಹ ಇವತ್ತು ನಿರುದ್ಯೋಗದ ವ್ಯವಸ್ಥೆ ತಾಂಡವಾಗ್ತಿದೆ ರಾಜ್ಯದಲ್ಲಿ. ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಶಾಲೆಗಳು ಮುಚ್ಚೋಗ್ತಿದೆ. ರಾಜ್ಯದಲ್ಲಿ ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಜನ ಯಾವ ರೀತಿ ವಲಸೆ ಹೋಗ್ತಿದ್ದಾರೆ, ಇದಕ್ಕೆ ಕೆಲಸ ಕಾರ್ಯಗಳಿಗೆ ಇವತ್ತು ವಲಸೆ ಒಂದು ಬೆಂಗಳೂರು ಬರ್ತಿದ್ದಾರೆ. ಇವತ್ತು ಬೆಂಗಳೂರು ಅಷ್ಟು ಬೆಳೆದಿದ್ರು ಸಹ ಇವತ್ತು ಯಾಕೆ ಇವತ್ತು ಗಾರ್ಬೇಜ್ ಸಿಟಿಯಾಗಿ ಇವತ್ತು ಕಸದ ರಾಶಿ ಅಷ್ಟು ಇದೆ. ಎಲ್ಲೋ ಒಂದು ಕಡೆ ವಿಶ್ವಮಟ್ಟದಲ್ಲಿ ಬೆಳೆದಿದ್ರು ನಮ್ಮ ಬೆಂಗಳೂರು ಯಾಕೆ ಅಷ್ಟು ಹಿಂದುಳಿತಿದೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು. ನಾವು ರಾಜಕಾರಣಿಗಳಾಗಲಿ, ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಆಗಲಿ, ಇವತ್ತು ಒಂದು ತಾಲೂಕು ಅಧಿಕಾರಿಗಳು, ತಹಸೀಲ್ದಾರು, AC, DC ಮತ್ತು ಇಡೀ ಒಂದು ಕಾನೂನು ವ್ಯವಸ್ಥೆನ ಪ್ರತಿಯೊಂದನ್ನು ಸಹ ನಾವು ಪ್ರಶ್ನೆ ಮಾಡೋದು ಕಲಿಬೇಕು. ಇಲ್ಲಾಂದರೆ ಸಮಾಜದಲ್ಲಿ ನಾವು ಬದುಕೋಕ್ಕಂತೂ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಪುಣ್ಯಾತ್ಮ ತಂದೆ ತಾಯಿ ಮಕ್ಕಳುಗಳಿಗೆ ನಾನು ಬೇಡ್ತೀನಿ, ಒಂದು ಬಾರಿ ಬೇಡ್ತೀನಿ, ನೀವು ನಿಮ್ಮ ಒಂದು ವ್ಯವಸ್ಥೆಯಲ್ಲಿ, ನಿಮ್ಮ ಚೌಕಟ್ಟಲ್ಲಿ ನೀವು ಪ್ರಶ್ನೆ ಮಾಡೋದನ್ನು ಕಲೀರಿ. ನೀವು ಒಬ್ಬ ಮುಖ್ಯಮಂತ್ರಿನ ಪ್ರಶ್ನೆ ಮಾಡೋದಲ್ಲ, ಪ್ರಧಾನಮಂತ್ರಿಗಳ ಪ್ರಶ್ನೆ ಮಾಡೋದಲ್ಲ. ನಿಮ್ಮ ಗ್ರಾಮಗಳಲ್ಲಿ ಒಬ್ಬ ತಾಲೂಕು ಪಂಚಾಯಿತಿ ಆಗಲಿ, ಒಬ್ಬ ಜಿಲ್ಲಾ ಪಂಚಾಯಿತಿ ಆಗಲಿ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಏನು ನಿಮ್ಮ ಊರಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ಪ್ರಶ್ನೆ ಮಾಡೋದನ್ನು ನೀವು ಕಲಿಬೇಕು. ಅವನು ಕತ್ತನ ಪಟ್ಟ ಇಟ್ಕೋಬೇಕು ಗ್ರಾಮ ಪಂಚಾಯಿತಿ ಸದಸ್ಯನ. ಇಲ್ಲಾಂದರೆ ಸಮಾಜದ ಒಂದು ತಿದ್ದುವಳಿಕೆ ಆಗಲ್ಲ. ಇವತ್ತು ಭ್ರಷ್ಟ ವ್ಯವಸ್ಥೆ, ರಾಜಕಾರಣಿಗಳು ಇವತ್ತು ಈ ಪಕ್ಷ ಆ ಪಕ್ಷ ಅಂತಾರೆ ಮಾಡಿಕೊಂಡು ಇವತ್ತು ಭ್ರಷ್ಟ ವ್ಯವಸ್ಥೆ ಆಗಿದೆ. ಇವತ್ತು ರಾಜಕಾರಣಿಗಳಿಂದ ಎಲ್ಲ ಒಂದು ಕಲುಷಿತ ಆಗಿದೆ. ಎಲ್ಲೋ ಒಂದು ಕಡೆ ಇಡೀ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು, ಒಂದು ನಾಡು ಕಟ್ಟಬೇಕು, ದೇಶ ಉಳಿಬೇಕು. ಮತ್ತು ಹಾಗೆ ಇವತ್ತು ಏನು ಕನ್ನಡಾಂಬೆ ರಕ್ಷಣೆ ಆಗಬೇಕು, ಭಾರತಾಂಬೆ ರಕ್ಷಣೆ ಆಗಬೇಕು. ಈ ಒಂದು ವ್ಯವಸ್ಥೆ ಇವತ್ತು ಯಾವ ರೀತಿ ದಿಕ್ತಪ್ತಿದೆ, ಅದು ನಮ್ಮಿಂದ ಆಗ್ತಿದೆಯೋ, ಇಡೀ ಒಂದು ವ್ಯವಸ್ಥೆಯಿಂದ ಆಗ್ತಿದೆಯೋ. ಇವತ್ತು ಯುವಕರುಗಳು ಮತ್ತು ಯುವತಿಯರುಗಳು ಇವತ್ತು ಏನು ಅದೃಷ್ಟದ ಮೇಲೆ ನಂಬಿಕೆ ಇಡಬಾರ್ದು, ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ನಿಮ್ಮ ಒಂದು ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡಿ, ಶಕ್ತಿ ಮೇಲೆ ನಂಬಿಕೆ ಇಟ್ಟು ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅಂತ ಏನು ಶಕ್ತಿಯ ಜೀವನ, ದುರ್ಬಲತೆ ಮರಣ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಆ ಸಿದ್ಧಾಂತಗಳನ್ನು, ಅಂಬೇಡ್ಕರ್ ತತ್ವಗಳನ್ನು, ಆದರ್ಶಗಳನ್ನ ಬೆಳೆಸ್ಕೊಳ್ಳಿ.
ಇಡೀ ಒಂದು ಸಮಾಜ ಬದಲಾವಣೆ ಆಗುತ್ತೆ. ಏನು ಬಾಬಾ ಸಾಹೇಬರು ಅನುಭವಿಸೋಂಥ ಕಷ್ಟಗಳು ನಾವ್ಯಾರು ಒಂದು ಕಾಲ್ಭಾಗನೂ ಅನುಭವಿಸಿಲ್ಲ. ಸಮಾಜದಲ್ಲಿ ಇವತ್ತು ಎಷ್ಟು ಸಮಸ್ಯೆಗಳಿದೆ ಅದನ್ನೆಲ್ಲ ಬಡ್ದೋಬೇಕು ಅಂದರೆ ಪ್ರತಿಯೊಬ್ಬ ವಿದ್ಯಾವಂತರಾಗಬೇಕು. ವಿದ್ಯಾವಂತರುಗಳು ಪ್ರಶ್ನೆ ಮಾಡೋದನ್ನು ಕಲಿಬೇಕು, ತಿದ್ದಿ ತಿಳಬೇಕು. ಅವತ್ತು ಇವತ್ತು ನಾಡು ಒಂದು ಒಂದು ಇಡೀ ಏನು ಗಾಂಧೀಜಿ ಕನಸು ನನಸಾಗುತ್ತೆ. ನನ್ನ ಇಡೀ ಒಂದು ಏನು ಪುಣ್ಯಾತ್ಮ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಎಲ್ಲರೂ ಸತ್ತಾಗಿರೋದು ಬಡ್ದೆಬ್ಬಿಸಿ ಎಲ್ಲರೂ ಮರುಜೀವ ಪಡೀರಿ, ಪ್ರಶ್ನೆ ಮಾಡೋದನ್ನು ಕಳೀರಿ. ಇಡೀ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಿ, ಅವತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳು ಆಗುತ್ತೆ. ನೀವು ಯಾವುದೇ ಒಂದು ಕಚೇರಿಗಳಿಗೆ ಹೋಗಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಏನೇ ನಿಮ್ಮ ಒಂದು ಕುಂದು ಕೊರತೆಗಳು ಇದ್ದರೂ ಸಹ ಇವತ್ತು ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಇಲ್ಲ ಅಂದರೆ ಅವತ್ತು ಲಂಚಕ್ಕೆ ಕೈನ ಒಡ್ತಾರೆ ಇವತ್ತು ಭ್ರಷ್ಟ ಅಧಿಕಾರಿಗಳು. ಎಲ್ಲೋ ಒಂದು ಕಡೆ ಇದನ್ನು ಸಮಾಜದಲ್ಲಿ ನಾವು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಈ ವಿಡಿಯೋ ಮುಖಾಂತರ ಅರ್ಥ ಆಗಬೇಕು. ಪ್ರತಿಯೊಬ್ಬರಿಗೆ ಈ ಪ್ರಶಾಂತ್ ಕುಮಾರ್ MLA ಹೇಳುವಂಥ ಏನು ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಇದರಲ್ಲಿ ಸತ್ಯಾಂಶಗಳಿದೆಯಾ, ಏನು ಸುಳ್ಳಿದೆಯಾ, ಪ್ರತಿಯೊಬ್ಬರು ನೀವೇ ಮನವರಿಕೆ ಮಾಡಿಕೊಂಡು ಈ ಒಂದು ಭ್ರಷ್ಟ ಒಂದು ವ್ಯವಸ್ಥೆ ಆಗಲಿ, ರಾಜಕೀಯರಣ ಆಗಲಿ ಎಲ್ಲವೂ ತಿದ್ದುಪಡಿ ಆಗಬೇಕು. ಇವತ್ತು ನಮ್ಮಿಂದನೇ ಆಗಬೇಕು. ಇವತ್ತು ವ್ಯವಸ್ಥೆ ಬದಲಾವಣೆ ಆದರೆ ಇವತ್ತು ಇಡೀ ನಮ್ಮ ಒಂದು ಕುಟುಂಬ ಬದಲಾವಣೆ ಆಗುತ್ತೆ. ನಮ್ಮ ಕುಟುಂಬ ಬದಲಾವಣೆ ಆದರೆ ನಾಡು ಬದಲಾವಣೆ ಆಗುತ್ತೆ. ನಾಡು ಬದಲಾವಣೆ ಆದರೆ ದೇಶ ಬದಲಾವಣೆ ಆಗುತ್ತೆ. ದೇಶ ಬದಲಾವಣೆ ಆದರೆ ಪ್ರಪಂಚ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಸಿದ್ಧಾಂತದಿಂದ ನಾವೆಲ್ಲ ಕೈ ಜೋಡಿಸೋಣ, ಹೋಗೋಣ, ಮುನ್ನುಗ್ಗೋಣ. ಇಡೀ ಒಂದು ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತರಂ.